ಸ್ನೇಹಿತರೆ ನಮಸ್ಕಾರ. ಇಂದು ಕಾನೂನಿನ ನಿಯಮಗಳು ಮತ್ತು ಸಮಾಜದ ಬಗ್ಗೆ ಚರ್ಚಿಸೋಣ. ಸ್ನೇಹಿತರೆ, ಕಾನೂನಿನ ನಿಯಮಗಳು ಮತ್ತು ಸಮಾಜದ ಕುರಿತು ನಾವು ಮೊದಲು ಈ ಕೆಳಗಿನ ಅಂಶಗಳನ್ನು ಏನು ಮಾಡಬೇಕಾಗತ್ತೆ, ಪರಿಗಣನೆ ಮಾಡಬೇಕಾಗತ್ತೆ. ಮೊದಲನೇದಾಗಿ ಕಾನೂನುಗಳ ಅಗತ್ಯ ಕಾರ್ಯಗಳ ಸೈದ್ಧಾಂತಿಕ ಅಂಶಗಳು, ಅಂದರೆ ಕಾನೂನು ಏನು ಕೆಲಸ ಮಾಡುತ್ತಲ್ಲ ಅದ್ರ ಬಗ್ಗೆ ಸಿದ್ಧಾಂತಗಳು ಏನು ಹೇಳುತ್ತೆ ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಬೇಕಾಗತ್ತೆ. ಎರಡನೇದಾಗಿ ಕಾನೂನಿನ ನಿಯಮಗಳು ಸಮಾಜದೊಂದಿಗೆ ಯಾವ ರೀತಿ ಪ್ರಾಯೋಗಿಕವಾಗಿ ಸಂಬಂಧವನ್ನು ಹೊಂದಿವೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ. ಮೂರನೇದಾಗಿ ಕಾನೂನಿನ ನಿಯಮಗಳು ನಂತರ ಸಮಾಜದೊಂದಿಗೆ ಯಾವ ರೀತಿ ಅಭಿವೃದ್ಧಿಯನ್ನು ಹೊಂದುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಕಾನೂನು ಇರ್ತಕ್ಕಂಥದ್ದು ವ್ಯವಸ್ಥೆಗಾಗಿ, ಅಂದರೆ ಕಾನೂನು ಮತ್ತು ಕಾನೂನಿನ ನಿಯಮಗಳು ಮಾನವನ ವರ್ತನೆಯ ಮೇಲೆ ನಿಯಂತ್ರಣವಾಗಿ ಕಾರ್ಯನಿರ್ವಹಿಸುತ್ತೆ. ಅಂದರೆ ಮನುಷ್ಯನ ವರ್ತನೆಯನ್ನು ಏನು ಮಾಡುತ್ತೆ, ನಿಯಂತ್ರಣ ಮಾಡ್ತದೆ. ಆದರೆ ಕಾನೂನಿನ ಒಂದು ಹೆಚ್ಚು ಪ್ರಮುಖವಾದ ಕಾರ್ಯವೆಂದರೆ ವರ್ತನೆಯನ್ನು ನಿಯಂತ್ರಣ ಮಾಡೋದಕ್ಕಿಂತ ಹೆಚ್ಚಾಗಿ ಸಮಾಜಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತೆ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಕಾನೂನಿನ ನಿಯಮಗಳು ಮಾನವನ ಕ್ರಿಯೆಯನ್ನು ನಿರ್ದಿಷ್ಟ ಮಾರ್ಗಗಳತ್ತ ಸಕ್ರಿಯವಾಗಿ ಮಾರ್ಗದರ್ಶನ ನೀಡುತ್ತೆ. ಈ ಸ್ಪಷ್ಟವಾದ ಮಾರ್ಗದರ್ಶನಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಕಾನೂನಿನ ಅಗತ್ಯ ಕಾರ್ಯವು ಆಗಾಗ್ಗೆ ಏನಾಗುತ್ತೆ, ಕಡಿಮೆ ಗಮನಕ್ಕೆ ಬರುತ್ತೆ. ಅಂದರೆ ಸ್ನೇಹಿತರೆ, ಕಾನೂನಿಗೆ ಎರಡು ರೀತಿಯ ಕಾರ್ಯಗಳಿರುತ್ತವೆ. ಒಂದು ನಿಷೇಧಗಳನ್ನು ಮಾಡ್ತಕ್ಕಂಥದ್ದು, ಇನ್ನೊಂದು ಮಾರ್ಗದರ್ಶನ ಮಾಡ್ತಕ್ಕಂಥದ್ದು. ಕಾನೂನಿನ ಮಾರ್ಗದರ್ಶನ ಮಾಡ್ತಕ್ಕಂಥ ಕಾರ್ಯಕ್ಕೆ ಹೋಲಿಸ್ಕೊಂಡ್ರೆ ಕಾನೂನಿನ ನಿಷೇಧ ಮಾಡ್ತಕ್ಕಂಥ ಕಾರ್ಯಗಳು ಏನಿದೆ ನೋಡಿ, ಅದು ಕಡಿಮೆ ಗಮನಕ್ಕೆ ಬರುತ್ತೆ. ಉದಾಹರಣೆಗೆ ನಾವು ನೋಡೋದಾದ್ರೆ, ಒಪ್ಪಂದಗಳನ್ನು ನಿರ್ದಿಷ್ಟ ವಿಧಾನಗಳಲ್ಲಿ ಮಾತ್ರ ಸಾಬೀತುಪಡಿಸಬಹುದು ಎಂದು ಕಾನೂನು ಘೋಷಣೆ ಮಾಡಬಹುದು. ಆದರೆ ಇಂತಹ ನಿರ್ದಿಷ್ಟ ವಿಧಾನಗಳಲ್ಲೇ ಒಪ್ಪಂದಗಳನ್ನು ಸಾಬೀತುಪಡಿಸಬೇಕಂತೇಳಿ ರಾಜ್ಯ ಏನು ಮಾಡೋದಿಲ್ಲ, ಆದೇಶ ಮಾಡೋದಿಲ್ಲ. ಇಲ್ಲಿ ರಾಜ್ಯವು ಜನರಿಗೆ ನಿರ್ದಿಷ್ಟ ಔಪಚಾರಿಕತೆಗಳ ಪ್ರಕಾರ ಒಪ್ಪಂದಗಳನ್ನು ಮಾಡ್ಕೊಳ್ಳೋದಕ್ಕೆ ನಿರ್ದೇಶನ ಮಾಡೋದಿಲ್ಲ. ಆ ಉದ್ದೇಶವನ್ನು ಸಾಧಿಸ್ತಕ್ಕಂಥ ಯಾವುದೇ ಪ್ರಕ್ರಿಯೆಗಳು ಅಥವಾ ಔಪಚಾರಿಕತೆಗಳು ರಾಜ್ಯಕ್ಕೆ ಏನಾಗಿರುತ್ತೆ, ಸ್ವೀಕಾರವಾಗಿರುತ್ತೆ. ಈ ರೀತಿ ಜನರ ನಡವಳಿಕೆಗಳನ್ನು ನಿಯಂತ್ರಿಸೋದನ್ನ ಕಾನೂನಿನ ನಿಯಂತ್ರಣ ಅಂತಂತೇಳಿ ಕರೆಯಲಾಗುತ್ತೆ. ಈಗ ಕಾನೂನಿನ ಮಾರ್ಗದರ್ಶನ ಮಾಡ್ತಕ್ಕಂಥ ಕಾರ್ಯಕ್ಕೆ ಉದಾಹರಣೆಯನ್ನು ನೋಡೋದಾದರೆ, ಯಾವುದೇ ಸ್ಪಷ್ಟವಾದ ತುರ್ತು ಪರಿಸ್ಥಿತಿ ಇಲ್ಲದೆ ಇದ್ದಾಗ ಎಲ್ಲ ಯುವಕರು 2 ವರ್ಷಗಳ ಕಾಲ ಸೈನ್ಯದಲ್ಲಿ ಸೇವೆ ಸಲ್ಲಿಸಬೇಕು ಅಂತಂತೇಳಿ ಕಡ್ಡಾಯಗೊಳಿಸ್ತಕ್ಕಂಥ ಕಾನೂನು ಕಾನೂನಿನ ಮಾರ್ಗದರ್ಶನ ಆಗಿರುತ್ತೆ. ಅಂದರೆ ತಕ್ಷಣದ ಯುದ್ಧ ಅಥವಾ ಬಿಕ್ಕಟ್ಟು ಇಲ್ಲದೇ ಕಡ್ಡಾಯ ಮಿಲಿಟರಿ ಸೇವೆಯನ್ನು ಬಯಸ್ತಕ್ಕಂಥ ಕಾನೂನು ಕಾನೂನಿನ ಮಾರ್ಗದರ್ಶನ ಕಾರ್ಯಕ್ಕೆ ಒಂದು ಶುದ್ಧ ಉದಾಹರಣೆ ಆಗಿದೆ. ಈ ಮಾರ್ಗದರ್ಶನ ಕಾರ್ಯದ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಕಾನೂನು ಕೇವಲ ಅನಪೇಕ್ಷಿತ ಕ್ರಿಯೆಗಳನ್ನು ನಿಲ್ಲಿಸ್ತಕ್ಕಂಥದ್ದು, ಉದಾಹರಣೆಗೆ ಅಪರಾಧಗಳನ್ನು ನಿಷೇಧ ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ, ಬದಲಿಗೆ ನಿರ್ದಿಷ್ಟ ಅವಧಿಗೆ ಮಿಲಿಟರಿ ಸೇವೆಯನ್ನು ಸಲ್ಲಿಸಬೇಕು ಅಂತಂತೇಳಿ ನಿರ್ದಿಷ್ಟ ನಾಗರಿಕರಿಗೆ ಅಥವಾ ಯುವಕರಿಗೆ ಸಕ್ರಿಯವಾಗಿ ಏನು ಮಾಡುತ್ತೆ, ನಿರ್ದೇಶನವನ್ನು ನೀಡುತ್ತೆ. ಇದು ಕೇವಲ ಜನರ ನಡವಳಿಕೆಯನ್ನು ನಿಯಂತ್ರಿಸ್ತಕ್ಕಂಥ ಬದಲು ಅವರ ಜೀವನ ಮತ್ತು ಶ್ರಮವನ್ನು ರಾಜ್ಯದ ಗುರಿಯ ಕಡೆಗೆ ಮುನ್ನಡೆಸುತ್ತೆ. ಸ್ನೇಹಿತರೆ, ಕಾನೂನು ಮೂಲತಃ ಸಾಮಾಜಿಕ ವ್ಯವಸ್ಥೆಯ ಕುರಿತಾಗಿದೆ. ಅಂದರೆ ಇಲ್ಲಿ ಶಾಸಕಾಂಗ ರಚಿಸಬಹುದಾಗಿರ್ತಕ್ಕಂಥ ಅತ್ಯಂತ ಪರಿಣಾಮಕಾರಿ ನಿಯಮಗಳು ಇಲ್ಲದೆ ಇದ್ರೂ ಸಹ ಅಂತಹ ಕಾನೂನು ನಿಯಮಗಳನ್ನು ಸಹಿಸಿಕೊಳ್ಳೋದಕ್ಕೆ ಸಮಾಜ ಯಾವಾಗಲೂ ಸಿದ್ಧ ಮತ್ತು ಸಮರ್ಥ ಆಗಿರಬೇಕಾಗುತ್ತೆ. ಸೊ ಕಾನೂನು ಮತ್ತು ಸಮಾಜ ಅಂತಕ್ಕಂಥದ್ದು, ಕಾನೂನು ವ್ಯವಸ್ಥೆಗಳು ಸಮಾಜದ ನಿರ್ದಿಷ್ಟ ಅಗತ್ಯತೆಗಳಲ್ಲಿ ಹೇಗೆ ಆಳವಾಗಿ ಬೇರೂರಿವೆ ಎಂಬುದನ್ನು ಪರಿಶೀಲಿಸ್ತಕ್ಕಂಥ ಒಂದು ಕ್ಷೇತ್ರ ಆಗಿದೆ. ಸ್ನೇಹಿತರೆ, ಈ ಹಿನ್ನೆಲೆಯೊಂದಿಗೆ ಕಾನೂನಿನ ನಿಯಮಗಳು ಸಮಾಜದೊಂದಿಗೆ ಯಾವ ರೀತಿ ಸಂಬಂಧವನ್ನು ಹೊಂದಿವೆ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಕಾನೂನುಗಳು ಯಾರಿಗೆ ರಚಿಸಲ್ಪಟ್ಟಿವೆಯೋ ಆ ಜನರಿಗೆ ಅವು ಅಷ್ಟೇ ನಿರ್ದಿಷ್ಟವಾಗಿರುತ್ತೆ. ಸ್ನೇಹಿತರೆ, ಕಾನೂನಿನ ನಿಯಮಗಳು ಮತ್ತು ಅವು ಕಾರ್ಯನಿರ್ವಹಿಸ್ತಕ್ಕಂಥ ಸಮಾಜದ ನಡುವೆ ಒಂದು ನಿಕಟ ಸಂಬಂಧ ಇದೆ ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಈ ಪರಿಣಾಮದ ಒಂದು ಸಾಮಾನ್ಯ ಹೇಳಿಕೆ ಮಾಂಟೆಸ್ಕೋ ಅವರ ವ್ಯಾಖ್ಯಾನದಲ್ಲಿ ಏನಾಗುತ್ತೆ, ಕಂಡುಬರುತ್ತೆ. ಅವರು ಕಾನೂನುಗಳು ಯಾರಿಗೆ ರಚಿಸಲ್ಪಟ್ಟಿವೆಯೋ ಆ ಜನರಿಗೆ ಅವು ಅಷ್ಟೇ ವಿಶಿಷ್ಟವಾಗಿರುತ್ತೆ ಅಂತಂತೇಳಿ ಪ್ರತಿಪಾದನೆ ಮಾಡ್ತಾರೆ. ಅಂದರೆ ಕಾನೂನುಗಳು ಒಂದು ಸಮಾಜದ ಸಂಸ್ಕೃತಿ, ಇತಿಹಾಸ, ಭೌಗೋಳಿಕ ಪರಿಸ್ಥಿತಿಗಳು ಮತ್ತು ಜೀವನ ಶೈಲಿಯನ್ನು ಅವಲಂಬಿಸಿರುತ್ತೆ. ಸ್ನೇಹಿತರೆ, ಒಂದು ಸಮಾಜಕ್ಕೆ ಸೂಕ್ತವಾದ ಕಾನೂನುಗಳು ಇನ್ನೊಂದು ಸಮಾಜಕ್ಕೆ ಸೂಕ್ತ ಆಗಿಲ್ಲದೆ ಇರ್ಬೋದು. ಆದರೆ ಕಾನೂನುಗಳು ಸಾರ್ವತ್ರಿಕವಾಗಿ ಒಂದೇ ರೀತಿ ಇರೋದಿಲ್ಲ, ಆದರೆ ಅವು ನಿರ್ದಿಷ್ಟವಾಗಿರುತ್ತೆ ಮತ್ತು ವಿಶಿಷ್ಟವಾಗಿರುತ್ತೆ. ಸ್ನೇಹಿತರೆ, ಇದಕ್ಕೆ ಉದಾಹರಣೆಯನ್ನು ನಾವು ನೋಡೋದಾದರೆ, ಜಪಾನ್ನಂತಹ ದೇಶಗಳು ಅತ್ಯಂತ ಸಣ್ಣ ಮಟ್ಟದ ಸಾರ್ವಜನಿಕ ಉಪದ್ರವಗಳಿಗೂ ಬಹಳ ಕಡಿಮೆ ಸಹಿಷ್ಣುತೆಯನ್ನು ಹೊಂದಿದ್ದಾರೆ. ಇದು ಸಾರ್ವಜನಿಕ ಸಾಮರಸ್ಯ, ಸುವ್ಯವಸ್ಥೆ ಮತ್ತು ಸಮುದಾಯದ ಜಾಗಗಳಿಗೆ ಗೌರವವನ್ನು ಕೊಡ್ತಕ್ಕಂಥ ಸಾಮಾಜಿಕ ಸಂಸ್ಕೃತಿಯ ಪ್ರತಿಬಿಂಬ ಆಗಿದೆ. ಅಂದರೆ ಜಪಾನ್ನಲ್ಲಿ ಸಣ್ಣ ಸಾರ್ವಜನಿಕ ಉಪದ್ರವಗಳಿಗೂ ಸಹ ಕಠಿಣ ದಂಡಗಳನ್ನು ನಿಗದಿಪಡಿಸಲಾಗಿದೆ. ಜಪಾನ್ನ ಈ ಕಾನೂನುಗಳು ಅಲ್ಲಿನ ಜನರಿಗೆ ನಿರ್ದಿಷ್ಟವಾಗಿದೆ ಮತ್ತು ವಿಶಿಷ್ಟವಾಗಿದೆ. ಎರಡನೇ ಉದಾಹರಣೆಯನ್ನು ನಾವು ನೋಡೋದಾದರೆ, ಇಂಗ್ಲೆಂಡ್, ಭಾರತ, ಆಸ್ಟ್ರೇಲಿಯಾ ಮತ್ತು ಜಪಾನ್ ಅಂತಹ ದೇಶಗಳಲ್ಲಿ ಎಲ್ಲರೂ ರಸ್ತೆಯ ಎಡಭಾಗದಲ್ಲಿ ಏನು ಮಾಡ್ತಾರೆ, ಸಂಚಾರ ಮಾಡ್ತಾರೆ. ಆದ್ರಿಂದ ಎಲ್ಲ ಸಂಚಾರವು ರಸ್ತೆಯ ಎಡಭಾಗದಲ್ಲಿಯೇ ಇರುವಂತೆ ಕಡ್ಡಾಯಗೊಳಿಸ್ತಕ್ಕಂಥ ಕಾನೂನು ನಿಜಕ್ಕೂ ಪರಿಪೂರ್ಣ ಆಗಿದೆ. ಈ ನಿರ್ದಿಷ್ಟ ನಿಯಮವು ಅಂದರೆ
ಆರಂಭದಲ್ಲಿ ಕೇವಲ ಒಂದು ಸರಳ ಪದ್ಧತಿಯಾಗಿರ್ತಕ್ಕಂಥ ಈ ವಿಷಯ ನಂತರ ಕಾನೂನಾಗಿ ಪರಿಣಮಿಸುತ್ತೆ. ಈ ಕಾನೂನನ್ನು ಬದಲಾವಣೆ ಮಾಡೋದಕ್ಕೆ ಅಥವಾ ವಿರುದ್ಧ ನಿಯಮವನ್ನು ಜಾರಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಅಸ್ತಿತ್ವದಲ್ಲಿರ್ತಕ್ಕಂಥ ಇಡೀ ಕಾನೂನು ವ್ಯವಸ್ಥೆ ಮತ್ತು ಜನರ ಸ್ಥಾಪಿತ ಅಭ್ಯಾಸಕ್ಕೆ ದೊಡ್ಡ ಪ್ರಮಾಣದ ನಷ್ಟವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಕಾನೂನುಗಳು ಒಮ್ಮೆ ಸ್ಥಾಪಿತವಾದರೆ ಅವು ಸಮಾಜದಲ್ಲಿ ಆಳವಾಗಿ ಏನಾಗುತ್ತೆ, ಬೇರೂರಿ ಬಿಡುತ್ತೆ. ಸ್ನೇಹಿತರೆ, ಇದು ಕಾನೂನಿನ ನಿಯಮಗಳು ಮತ್ತು ಅವು ಕಾರ್ಯನಿರ್ವಹಿಸ್ತಕ್ಕಂಥ ಸಮಾಜದ ನಡುವೆ ಒಂದು ನಿಕಟ ಸಂಬಂಧ ಇದೆ ಎಂಬುದರ ಬಗ್ಗೆ ಮಾಂಟೆಸ್ಕೋ ಅವರ ಸಿದ್ಧಾಂತ. ಎರಡನೇ ಸಿದ್ಧಾಂತವನ್ನು ನಾವು ನೋಡೋದಾದರೆ, ಪ್ರಸಿದ್ಧ ಫೆಡ್ರಿಕ್ ವಾನ್ ಸ್ಯಾವಿಗ್ನಿ ಅವರು ಸಕಾರಾತ್ಮಕ ಕಾನೂನು ಜನರ ಸಾಮಾನ್ಯ ಪ್ರಜ್ಞೆಯಲ್ಲಿ ನೆಲೆಸಿದೆ ಅಂತಂತೇಳಿ ಪ್ರತಿಪಾದನೆ ಮಾಡ್ತಾರೆ. ಅಂದರೆ ಕಾನೂನುಗಳು ವ್ಯಕ್ತಿಗಳ ಇಚ್ಛಾಶಕ್ತಿಯಿಂದ ಹುಟ್ಕೊಳ್ಳೋದಿಲ್ಲ, ಆದರೆ ಎಲ್ಲ ವ್ಯಕ್ತಿಗಳಲ್ಲಿ ಒಟ್ಟಿಗೆ ಇರ್ತಕ್ಕಂಥ ಜನರ ಮನೋಭಾವದಿಂದ ಏನಾಗುತ್ತೆ, ಅದು ಸೃಷ್ಟಿಯಾಗುತ್ತೆ. ಅಂದರೆ ಸ್ಯಾವಿಗ್ನಿ ಅವರ ಪ್ರಕಾರ ಕಾನೂನನ್ನು ರಾಜ್ಯ ಅಥವಾ ಸಾರ್ವಭೌಮರು ರಚನೆ ಮಾಡೋದಿಲ್ಲ, ಅದು ಒಂದು ಸಾವಯವ ಬೆಳವಣಿಗೆಯಾಗಿದೆ ಅಂತಂತೇಳಿ ಸ್ಯಾವಿಗ್ನಿ ಅವರು ಏನು ಮಾಡ್ತಾರೆ, ಪ್ರತಿಪಾದನೆಯನ್ನು ಮಾಡ್ತಾರೆ. ಇದಕ್ಕೆ ಉದಾಹರಣೆಯನ್ನು ನೋಡೋದಾದರೆ, ಒಂದು ಸಮಯದಲ್ಲಿ ಯಾರು ಯಾರನ್ನ ವಿವಾಹವಾಗಬಹುದು, ಯಾವುದು ಮಾನ್ಯವಾದ ವಿವಾಹ ಮತ್ತು ಮರಣಾನಂತರ ಆಸ್ತಿಯನ್ನು ಹೇಗೆ ವಿಭಜನೆ ಮಾಡಲಾಗ್ತಿತ್ತು ಅಂತಕ್ಕಂಥದ್ದು ಕುಟುಂಬ ಮತ್ತು ವಿವಾಹ ಕಾನೂನುಗಳೆಲ್ಲವೂ ಆ ಸಮುದಾಯದ ನೈತಿಕ, ಧಾರ್ಮಿಕ ಮತ್ತು ಸಾಮಾಜಿಕ ಪದ್ಧತಿಗಳಿಂದ ನಿರ್ಧಾರ ಆಗ್ತಿತ್ತು. ಇವು ರಾಜನಿಂದ ಬರೆಯಲ್ಪಟ್ಟ ಶಾಸನಗಳಾಗಿರಲಿಲ್ಲ, ಆದರೆ ಕುಟುಂಬದ ರಚನೆಯನ್ನು ಪ್ರತಿಬಿಂಬಿಸ್ತಕ್ಕಂಥ ಆಳವಾಗಿ ಬೇರೂರಿದ ಆಚರಣೆಗಳಾಗಿದ್ವು. ಇದು ಕಾನೂನುಗಳು ಸಾವಯವ ಬೆಳವಣಿಗೆಯ ಮೂಲಕ ರೂಪುಗೊಂಡಿವೆ ಎಂಬುದನ್ನು ನಮಗೇನು ಮಾಡುತ್ತೆ, ತೋರಿಸಿಕೊಡುತ್ತೆ. ಸ್ನೇಹಿತರೆ, ಮೂರನೇ ಸಿದ್ಧಾಂತವನ್ನು ನಾವು ನೋಡೋದಾದರೆ, ಹಾರ್ವರ್ಡ್ನ ಡೀನ್ ರಾಸ್ಕೋ ಪೌಂಡ್ ಅವರು ಕಾನೂನು ಒಂದು ಸಾಮಾಜಿಕ ನಿರ್ವಹಣೆ ಅಂತಂತೇಳಿ ಪ್ರತಿಪಾದನೆ ಮಾಡ್ತಾರೆ. ಅಂದರೆ ಜನರ ನಡುವಿನ ವಿವಿಧ ಹಿತಾಸಕ್ತಿಗಳನ್ನು ಸಮತೋಲನಗೊಳಿಸುವ ಮೂಲಕ ಸಮಾಜಕ್ಕಾಗಿ ಕಾನೂನನ್ನು ರಚನೆ ಮಾಡಲಾಗುತ್ತೆ. ಕಾನೂನನ್ನು ಸಮಾಜದ ಹಿತಾಸಕ್ತಿಗಳನ್ನು ಸಮತೋಲನಗೊಳಿಸುವ ಸಾಧನವಾಗಿ ಬಳಕೆ ಮಾಡಲಾಗುತ್ತೆ. ಸ್ನೇಹಿತರೆ, ಇದಕ್ಕೆ ಉದಾಹರಣೆಯನ್ನು ನಾವು ನೋಡೋದಾದರೆ, ರಾಜ್ಯ ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡುತ್ತೆ, ಕಡ್ಡಾಯ ಲಸಿಕೆಗಳನ್ನು ಪರಿಚಯಿಸುತ್ತೆ. ಆದರೆ ಇಲ್ಲಿ ವೈಯಕ್ತಿಕ ಹಿತಾಸಕ್ತಿ ಏನು, ವೈಯಕ್ತಿಕ ಆರೋಗ್ಯ ಆಯ್ಕೆಗಳನ್ನು ಮಾಡ್ತಕ್ಕಂಥದ್ದು ಮತ್ತು ವೈದ್ಯಕೀಯ ಚಿಕಿತ್ಸೆಯನ್ನು ನಿರಾಕರಿಸ್ತಕ್ಕಂಥ ಸ್ವಾತಂತ್ರ್ಯ ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ. ಇಂಥ ಸಂದರ್ಭದಲ್ಲಿ ಕಾನೂನನ್ನು ಸಾಮಾಜಿಕ ನಿರ್ವಹಣೆಯಾಗಿ ಏನು ಮಾಡಲಾಗುತ್ತೆ, ಬಳಸಲಾಗುತ್ತೆ. ಅಂದರೆ ಶಾಲೆಗಳನ್ನು ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಗಳಲ್ಲಿ ಲಸಿಕೆಗಳನ್ನು ಕಡ್ಡಾಯಗೊಳಿಸ್ತಕ್ಕಂಥ ಕಾನೂನುಗಳು ಸಾಮಾಜಿಕ ನಿರ್ವಹಣೆಯಾಗಿದೆ. ಇಲ್ಲಿ ಸಾಧಿಸಲಾಗಿರ್ತಕ್ಕಂಥ ಗುರಿ ಯಾವುದು ಸ್ನೇಹಿತರೆ? ಕಾನೂನು ಸಂಪೂರ್ಣ ವೈಯಕ್ತಿಕ ಹಿತಾಸಕ್ತಿಗಿಂತ ಸಾರ್ವಜನಿಕ ಆರೋಗ್ಯ ಮತ್ತು ಸುರಕ್ಷತೆಯಲ್ಲಿರ್ತಕ್ಕಂಥ ಸಾಮಾಜಿಕ ಹಿತಾಸಕ್ತಿಗೆ ಆದ್ಯತೆ ನೀಡುತ್ತೆ. ಆದ್ದರಿಂದ ಕಾನೂನುಗಳನ್ನು ಸಮಾಜಕ್ಕಾಗಿ ರಚನೆ ಮಾಡಲಾಗುತ್ತೆ ಅಂತಂತೇಳಿ ರಾಸ್ಕೋ ಪೌಂಡ್ ಅವರು ಏನು ಮಾಡ್ತಾರೆ, ಹೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಎರಡನೇ ಉದಾಹರಣೆನ ನಾವು ನೋಡೋದಾದರೆ ವಲಯ ನಿಯಮಗಳು. ಅಂದರೆ ಸ್ಥಳೀಯ ಸರ್ಕಾರಗಳು ಭೂಮಿಯನ್ನು ಹೇಗೆ ಬಳಸಬಹುದು ಎಂಬುದನ್ನು ನಿಯಂತ್ರಿಸೋದಕ್ಕೆ ಬಳಸ್ತಕ್ಕಂಥ ಶಾಸನಗಳು ಇವಾಗಿವೆ. ಇಲ್ಲಿ ವೈಯಕ್ತಿಕ ಹಿತಾಸಕ್ತಿ ಏನು, ಒಬ್ಬರ ಖಾಸಗಿ ಆಸ್ತಿಯನ್ನು ಅವರು ಬಯಸಿದಂತೆ ಬಳಸ್ತಕ್ಕಂಥ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ. ಈ ರೀತಿ ಹಿತಾಸಕ್ತಿಗಳ ಸಂಘರ್ಷ ಉಂಟಾದಾಗ ಕಾನೂನನ್ನು ಸಾಮಾಜಿಕ ನಿರ್ವಹಣೆಯಾಗಿ ಏನು ಮಾಡಲಾಗುತ್ತೆ, ಬಳಕೆ ಮಾಡಲಾಗುತ್ತೆ. ಅದರಂತೆ ವಲಯ ನಿಯಮಗಳು ಏನು ಮಾಡುತ್ತೆ, ಭೂ ಬಳಕೆಯನ್ನು ನಿರ್ಬಂಧ ಮಾಡುತ್ತೆ ಮತ್ತು ಸಾರ್ವಜನಿಕ ಬಳಕೆಗಾಗಿ ಮತ್ತು ಸಾರ್ವಜನಿಕ ಅಭಿವೃದ್ಧಿಗಾಗಿ ಖಾಸಗಿ ಆಸ್ತಿಯನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರಕ್ಕೆ ಅವಕಾಶವನ್ನು ನೀಡುತ್ತೆ. ಇಲ್ಲಿ ಸಾಧಿಸಲಾಗಿರ್ತಕ್ಕಂಥ ಗುರಿ ಏನು, ಯೋಜಿತ, ಸುರಕ್ಷಿತ ಮತ್ತು ಪರಿಣಾಮಕಾರಿ ಸಮುದಾಯದ ರಚನೆಯಲ್ಲಿರ್ತಕ್ಕಂಥ ಸಾಮಾಜಿಕ ಹಿತಾಸಕ್ತಿಯನ್ನು ಭದ್ರಪಡಿಸೋದಕ್ಕೆ ಕಾನೂನು ವ್ಯಕ್ತಿಯ ಆಸ್ತಿಯ ಹಕ್ಕನ್ನು ಏನು ಮಾಡುತ್ತೆ, ಮಿತಿಗೊಳಿಸುತ್ತೆ. ಇದು ಸುಸಂಘಟಿತ ಅಭಿವೃದ್ಧಿ ಮತ್ತು ಅಗತ್ಯ ಮೂಲಸೌಕರ್ಯಗಳನ್ನು ಖಚಿತಪಡಿಸುತ್ತೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಾಲ್ಕನೇ ಸಿದ್ಧಾಂತವನ್ನು ನಾವು ನೋಡೋದಾದರೆ, ಮಾರ್ಕ್ಸ್ ವಾದಿಗಳ ಪ್ರಕಾರ ಕಾನೂನು ಕೇವಲ ರಾಜ್ಯದ ಅಧಿಕಾರವು ನೆಲೆಸಿರುವ ಇತರ ಸಂಬಂಧಗಳ ಅಭಿವ್ಯಕ್ತಿಯಾಗಿದೆ. ಅಂದರೆ ಕಾನೂನು ಅಂತಕ್ಕಂಥದ್ದು ಆಡಳಿತ ವರ್ಗದ ಆರ್ಥಿಕ ಮತ್ತು ಸಾಮಾಜಿಕ ಸಂಬಂಧಗಳ ಪ್ರತಿಬಿಂಬವೇ ಹೊರತು ಸ್ವತಂತ್ರ ತತ್ವವಲ್ಲ. ರಾಜ್ಯವು ಜನರ ಆಲೋಚನೆಗಳು ಅಥವಾ ಸಿದ್ಧಾಂತಗಳ ಮೇಲೆ ನೆಲೆಸಿಲ್ಲ, ಬದಲಿಗೆ ಭೌತಿಕ ವಾಸ್ತವತೆ ಅಂದರೆ ಆಹಾರ, ಉತ್ಪಾದನೆ, ಸಂಪತ್ತು ಮತ್ತು ಆರ್ಥಿಕ ರಚನೆಯ ಮೇಲೆ ನಿಂತಿದೆ. ಈ ರಚನೆಗಳನ್ನು ರಚನೆ ಮಾಡೋದಕ್ಕೆ ಮತ್ತು ಸಮರ್ಥನೆ ಮಾಡೋದಕ್ಕೆ ಕಾನೂನನ್ನು ಬಳಸಲಾಗುತ್ತೆ ಅಂತೇಳಿ ಮಾರ್ಕ್ಸ್ ವಾದಿಗಳು ಏನು ಮಾಡ್ತಾರೆ, ವಾದ ಮಾಡ್ತಾರೆ. ಸ್ನೇಹಿತರೆ, ಮಾಂಟೆಸ್ಕೋ, ಸ್ಯಾವಿಗ್ನಿ, ರಾಸ್ಕೋ ಪೌಂಡ್ ಮತ್ತು ಮಾರ್ಕ್ಸ್ ವಾದಿಗಳ ಪ್ರಕಾರ ಈ ಸಿದ್ಧಾಂತಗಳು ಸಮಾಜದೊಂದಿಗೆ, ಜನರ ಅಗತ್ಯತೆಗಳು ಅಥವಾ ಆಶಯಗಳೊಂದಿಗೆ ಅಥವಾ ಅದರ ಆಡಳಿತ ಗಣ್ಯರೊಂದಿಗೆ ಇರ್ತಕ್ಕಂಥ ನಿಕಟವಾದ ಮತ್ತು ಅನಿವಾರ್ಯವಾದ ಸಂಬಂಧವನ್ನು ಸ್ಥಾಪನೆ ಮಾಡುತ್ತೆ. ಈ ಎಲ್ಲ ನಾಲ್ಕು ಸಿದ್ಧಾಂತಗಳು ಆಕರ್ಷಕವಾಗಿದೆ ಮತ್ತು ಮೊದಲ ಮೂರು ಸಿದ್ಧಾಂತಗಳು ಮೇಲ್ನೋಟಕ್ಕೆ ಏನಾಗುತ್ತೆ, ಸಾಧ್ಯ ಅಂತಂತೇಳಿ ತೋರುತ್ತೆ. ಸ್ನೇಹಿತರೆ,
ಅನಿವಾರ್ಯವಾಗಿ ಒಂದು ಸಮಾಜದ ಬೆಳವಣಿಗೆ, ಇತಿಹಾಸ ಮತ್ತು ಸಾಮಾಜಿಕ, ರಾಜಕೀಯ ಹಾಗೂ ಧಾರ್ಮಿಕ ದೃಷ್ಟಿಕೋನವು ಕಾನೂನು ನಿಯಮಗಳ ಮೇಲೆ ಒಂದಲ್ಲ ಒಂದು ರೀತಿ ಪ್ರಭಾವವನ್ನು ಹೊಂದಿರುತ್ತೆ. ಸ್ನೇಹಿತರೆ, ಕಾನೂನು ಅಸ್ತಿತ್ವದಲ್ಲಿರತಕ್ಕಂಥ ಹಿತಾಸಕ್ತಿಗಳನ್ನು ಭದ್ರಪಡಿಸೋದಕ್ಕೆ ಮತ್ತು ಘರ್ಷಣೆಯನ್ನು ಕಡಿಮೆ ಮಾಡೋದಕ್ಕೆ ಕಾರ್ಯನಿರ್ವಹಿಸುತ್ತೆ. ಈ ದೃಷ್ಟಿಕೋನಗಳು ಕಾನೂನು ಮತ್ತು ಸಮಾಜದ ನಡುವಿನ ಅಳಿಸಲಾಗದ ಸಂಬಂಧವನ್ನು ದೃಢಪಡಿಸುತ್ತೆ.